ವೀಕ್ಷಕರೇ, ನಿಮಗೆ ಮಧುಮೇಹ ಬಾರದಂತೆ ನೋಡ್ಕೊಳ್ಬೇಕಾ? ಮಧುಮೇಹ ಇದ್ದವರು 3 ಟ್ಯಾಬ್ಲೆಟ್ ತಿನ್ನುವವರು 2 ಟ್ಯಾಬ್ಲೆಟ್ ಮಾಡಬೇಕಾ? 2 ಟ್ಯಾಬ್ಲೆಟ್ ತಿನ್ನುವವರು 1 ಟ್ಯಾಬ್ಲೆಟ್ ಮಾಡಬೇಕಾ? ಇಲ್ಲ 1 ಟ್ಯಾಬ್ಲೆಟ್ ಅಲ್ಲಿದ್ದವರು ಯಾವುದೇ ಟ್ಯಾಬ್ಲೆಟ್ ಇಲ್ಲದೆ ಮಧುಮೇಹವನ್ನು ಕಂಟ್ರೋಲ್ ಮಾಡಿ ಜೀವನ ನಡೆಸಬೇಕಾ? ಹಾಗಾದರೆ ಆ ಔಷಧಿ ಯಾವುದು ಮತ್ತು ಅದರ ಪ್ರಿಪರೇಷನ್ ಏನು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಮತ್ತು ಯಾವಾಗ ತಿನ್ನಬೇಕು, ಎಷ್ಟು ದಿನಗಳ ಕಾಲ ತಿನ್ನಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವ. ವೀಕ್ಷಕರೇ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಉಪಯೋಗ ಪಡ್ಕೊಳ್ಳಿ. ಆಯುರ್ವೇದ ಫಾರ್ ಆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಔಷಧಿ ಬಗ್ಗೆ ತಿಳಿಯುವ ಮೊದಲು ಮಧುಮೇಹ ಬಗ್ಗೆ ಆಯುರ್ವೇದದಲ್ಲಿ ಯಾವ ಥರ ಹೇಳಿದ್ದಾರೆ ಅಂತ ತಿಳ್ಕೊಳ್ಳುವ. ಚರಕರು ಪ್ರಮೇಯವನ್ನು ಎಕ್ಸ್ಪ್ಲೇನ್ ಮಾಡುವಾಗ 20 ಥರದ ಪ್ರಮೇಯವನ್ನು ಹೇಳಿದ್ದಾರೆ. ಈ ಮಧುಮೇಹ 20 ಥರದ ಪ್ರಮೇಯದಲ್ಲಿ ಒಂದು ಮಧುಮೇಹವಾಗಿದೆ. ಈ ಮಧುಮೇಹಕ್ಕೆ ನಿದಾನ ಯಾವುದು ಅಂತ ಹೇಳಿದರೆ ಕಾರಣ ಏನು ಮತ್ತು ಲಕ್ಷಣ ಏನು ಅಂತ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳುವ. ಮಧುಮೇಹದ ಲಕ್ಷಣ ಯಾವ ಥರ ಇರ್ತದೆ ಅಂತ ಹೇಳಿದರೆ 2 ಥರ ಇರ್ತದೆ. ದೇಹದಲ್ಲಿ ಆಗುವಂತಹ ಲಕ್ಷಣ, ಅದೇ ಥರ ಮೂತ್ರದಲ್ಲಿ ಆಗುವಂಥ ಲಕ್ಷಣ. ದೇಹದಲ್ಲಿ ಯಾವ ಥರ ಲಕ್ಷಣ ಆಗ್ತದೆ ಅಂತ ಹೇಳಿದರೆ ತುಂಬ ಸಲ ಮೂತ್ರಕ್ಕೆ ಹೋಗಬೇಕಾಗ್ತದೆ, ತುಂಬ ಬಾಯಾರಿಕೆ ಆಗ್ತದೆ, ಬಾಯಿ ಒಣಗಿ ಬರುವುದು, ದೇಹದಲ್ಲಿ ತೂಕ ಕಡಿಮೆ ಆಗ್ತಾ ಹೋಗ್ತದೆ ಮತ್ತು ವಿಪರೀತ ಸುಸ್ತಾಗ್ತದೆ, ಬಾಯಿಯಲ್ಲಿ ಸಿಹಿ ಪದಾರ್ಥ ಬಂದಾಗೆ ಆಗುವುದು, ಮೈಯೆಲ್ಲ ಉರಿ ಬರುವುದು, ತುಂಬ ಮೈ ಬೆವರುವುದು, ಇದೆಲ್ಲ ದೇಹದಲ್ಲಿ ಆಗುವಂಥ ಲಕ್ಷಣ. ಮೂತ್ರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಬಣ್ಣ ಇಲ್ಲದ ಮೂತ್ರ ಹೋಗ್ತದೆ, ಸಿಹಿ ಮೂತ್ರ ಹೋಗ್ತದೆ. ಸಿಹಿ ಮೂತ್ರ ಹೋಗ್ತದೆ ಅಂತ ತಿಳ್ಕೊಳ್ಳೋದು ಹೇಗಂತ ಹೇಳಿದರೆ ಮೂತ್ರ ಮಾಡಿದ ಜಾಗದಲ್ಲಿ ಅಂತ ಹೇಳಿದರೆ ಮೂತ್ರ ಬಿದ್ದ ಜಾಗದಲ್ಲಿ ಇರುವೆ ಬರುವುದು, ಇರುವೆಗಳು ತುಂಬಿಕೊಳ್ತದೆ. ಇದರಿಂದ ಮೂತ್ರ ಸಿಹಿಯಾಗಿದೆ ಅಂತ ತಿಳ್ಕೊಳ್ಬೋದಾಗಿದೆ. ಮತ್ತು ತುಂಬ ಮೂತ್ರ ಬರುವುದು, ಮನುಷ್ಯರಿಗೆ 4 ರಿಂದ 5 ಸಲ ಮೂತ್ರ ಬರಬೇಕು ಬೆಳಗಿಂದ ರಾತ್ರಿ ತನಕ. ಆದರೆ ಮಧುಮೇಹ ಇದ್ದವರಿಗೆ 15-20 ಸಲ ಮೂತ್ರ ಬರ್ತದೆ. ಇದೆಲ್ಲ ಮಧುಮೇಹದ ಲಕ್ಷಣಗಳು. ಆಯುರ್ವೇದ ಪ್ರಕಾರ ಇದಕ್ಕೆ ಔಷಧಿ ಯಾವ ಥರ ಅಂತ ಹೇಳಿದರೆ, 1ನೇದು ನಿಧಾನ ಪರಿವರ್ಜನ, 2ನೇದು ಶಮನ ಔಷಧಿ. ನಿಧಾನ ಪರಿವರ್ಜನ ಅಂತ ಹೇಳಿದರೆ ಏನು ಕಾರಣದಿಂದ ಬರ್ತದೆ ಮಧುಮೇಹ, ಆ ಕಾರಣವನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು. ಎಕ್ಸಾಂಪಲಿಗೆ ಸಿಹಿ ಪದಾರ್ಥ ಜಾಸ್ತಿ ತಿನ್ನಿದ್ರೆ ಅದನ್ನು ಬಿಡಬೇಕು, ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನುವ ಅಭ್ಯಾಸ ಇದ್ದರೆ ಅದನ್ನು ಬಿಡಬೇಕು, ವ್ಯಾಯಾಮ ಮಾಡಬೇಕು, ಸರಿಯಾಗಿ ನಿದ್ರೆ ಮಾಡಬೇಕು ರಾತ್ರಿಯ ಟೈಮಲ್ಲಿ. ಈ ಥರದ ಕಾರಣ ಏನಿದೆ ಮಧುಮೇಹ ಬರಲಿಕ್ಕೆ ಅದನ್ನು ಬಿಟ್ಟುಬಿಡಬೇಕು. ಮತ್ತು ಶಮನ ಔಷಧಿ ಅಂತ ಹೇಳಿದರೆ ಹೊಟ್ಟೆಗೆ ತೆಗೆದುಕೊಳ್ಳುವಂಥ ಔಷಧಿ. ಇದರಲ್ಲಿ ಮುಖ್ಯವಾಗಿ ಚರಕರು ಒಂದು ಔಷಧಿಯನ್ನು ಹೇಳಿದ್ದಾರೆ, ಅದುವೇ ದಾಲ್ಚಿನ್ನಿ. ನೋಡಿ ವೀಕ್ಷಕರೇ, ದಾಲ್ಚಿನ್ನಿ ಅಂದರೆ ಇದು ಆಯುರ್ವೇದದಲ್ಲಿ ಇದನ್ನು ತ್ವಕ್ ಅಂತ ಕರೀತಾರೆ. ತ್ವಕ್ ಅಂದರೆ ನಾವು ಕನ್ನಡದಲ್ಲಿ ಇದಕ್ಕೆ ಚಕ್ಕೆ ಅಂತ ಹೇಳ್ತೇವಲ್ಲ, ನಮ್ಮದು ಗರಂ ಮಸಾಲದಲ್ಲಿ ಇರ್ತದಲ್ಲ ಚಕ್ಕೆ, ಇದನ್ನು ಕನ್ನಡದಲ್ಲಿ ನಾವು ಚಕ್ಕೆ ಅಂತ ಕರಿತೇವೆ. ಅದೇ ಥರ ಪಲಾವ್ ಎಲೆ ಮರ ಅಂತಲೂ ಕರೀತಾರೆ, ಇಲ್ಲಾಂದರೆ ಸಾಂಬಾರ್ ಪತ್ರೆ ಮರ ಅಂತಲೂ ಕರೀತಾರೆ. ಇಂಗ್ಲೀಷ್ನಲ್ಲಿ ಸಿನಮನ್ ಬಾರ್ಕ್ ಅಂತ ಕರಿತೇವೆ. ಇದರ ಉಪಯೋಗಿಸುವ ಭಾಗ ಬಾರ್ಕ್ ಅಂದರೆ ತೊಗಟೆ, ಮರದ ತೊಗಟೆ. ಮತ್ತು ಇದು ಟೇಸ್ಟ್ ಇದು ಕಹಿಯಾಗಿ ಸ್ವಲ್ಪ ಸಿಹಿಯಾಗಿ ಮತ್ತು ಖಾರವಾಗಿರ್ತದೆ. ಇದು ದೇಹಕ್ಕೆ ಉಷ್ಣವನ್ನು ಕೊಡ್ತದೆ. ಇದೊಂದು ಸಣ್ಣ ಮರ, ಇದು ನಮ್ಮದು ದಕ್ಷಿಣ ಭಾರತದಲ್ಲಿ ಬೆಳೆಯುವಂಥ ಮರ. ಅದರ ತೊಗಟೆ ನಾವು ಯೂಸ್ಫುಲ್ ಪಾರ್ಟ್. ಇದರ ಪ್ರಿಪ್ರೇಷನ್ ಯಾವುದಂತ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ ನೋಡುವ. ದಾಲ್ಚಿನ್ನಿ ಪ್ರಿಪ್ರೇಷನ್ ಯಾವುದಂತ ಹೇಳಿದರೆ ಅದರದ್ದು ಚೂರ್ಣ ಅಂತ ಹೇಳಿದರೆ ತ್ವಕ್ ಚೂರ್ಣ ಅಂತ ಕರಿತೇವೆ. ಅದೇ ಥರ ತ್ವಕ್ ಕಷಾಯ ಅಂತ ಹೇಳಿದರೆ ದಾಲ್ಚಿನ್ನಿ ಚೂರ್ಣ ಮತ್ತು ದಾಲ್ಚಿನ್ನಿ ಕಷಾಯ. ದಾಲ್ಚಿನ್ನಿ ಚೂರ್ಣ ನಮಗೆ ಮಾರ್ಕೆಟಲ್ಲಿ ಸಿಗ್ತದೆ. ಇದರದ್ದು ಫೈನ್ ಪೌಡರ್ ಆಗಿರ್ತದೆ. ಇದು ನಾವು 1 ಲೋಟ ಉಗುರು ಬೆಚ್ಚಗೆ ನೀರಿನಲ್ಲಿ ಅರ್ಧ ಟೀ ಸ್ಪೂನ್ ಹೇಳ್ತೀವಲ್ಲ, ಸಾಧಾರಣ 2 ಗ್ರಾಮ್ಗಿಂತ ಜಾಸ್ತಿ ಇರಬಾರ್ದು ವೀಕ್ಷಕರೇ. ಅರ್ಧ ಟೀ ಸ್ಪೂನ್ ಅಥವಾ 2 ಗ್ರಾಮ್, ಇದಕ್ಕಿಂತ ಜಾಸ್ತಿ ಇರಬಾರ್ದು. ಇದನ್ನು 1 ಲೋಟ ನೀರಿನಲ್ಲಿ ಸ್ವಲ್ಪ ಉಗುರು ಬೆಚ್ಚ ನೀರಿನಲ್ಲಿ ಮಿಕ್ಸ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕಾಗ್ತದೆ. 3 ತಿಂಗಳುಗಳ ಕಾಲ ಕುಡಿಬೇಕಾಗ್ತದೆ. ದಾಲ್ಚಿನ್ನಿ ಕಷಾಯ ಅಂತ ಹೇಳಿದರೆ ತ್ವಕ್ ಕಷಾಯ ಅಂತ ಹೇಳ್ತೀವಲ್ಲ, ಇದು 2 ಗ್ರಾಮಿನಷ್ಟು ದಾಲ್ಚಿನ್ನಿ ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಚಕ್ಕೆ ಅಂತ ತಗೊಳ್ಬೇಕು. 2 ಗ್ರಾಮ್ ಅಂತ ಹೇಳಿದರೆ ಈ ಥರ 2 ಚಕ್ಕೆ ಇರ್ತದೆ. ನಾನು ತೂಕ ಮಾಡಿದ್ದೇನೆ, 2 ಗ್ರಾಮ್ ಇದೆ.
2 ಗ್ರಾಮ್ಗಿಂತ ಜಾಸ್ತಿ ಇರಬಾರ್ದು. ಇದನ್ನು ನಾವು 200 ml ನೀರಿನಲ್ಲಿ ತೆಗೆದುಕೊಂಡು ಕುದಿಸಬೇಕು. ಕುದಿಸಿದ ಮೇಲೆ 100 ml ಇಳಿಯುವಷ್ಟು ಕುದಿಸಬೇಕಾಗ್ತದೆ. ಈ 100 ml ಕಷಾಯವನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ತಾ ಬರಬೇಕಾಗ್ತದೆ. ಇದು 3 ತಿಂಗಳುಗಳ ಕಾಲ ಮಾಡಬೇಕು. ವೀಕ್ಷಕರೇ, ದಾಲ್ಚಿನ್ನಿ ಚೂರ್ಣ ಅಥವಾ ದಾಲ್ಚಿನ್ನಿ ಕಷಾಯ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು 3 ತಿಂಗಳುಗಳ ಕಾಲ ಕಂಟಿನ್ಯೂಸ್ ಆಗಿ ಉಪಯೋಗಿಸಿದರೆ ಮಧುಮೇಹವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಡಬಹುದಾಗಿದೆ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.